ಒಂದು ನಾನು ಹೇಳೋದು ಈ ಕ್ಲಿಯರ್ ಈಗ ರಿಪೋರ್ಟ್ ನೋಡಿ ಸರ್, ಇದ್ರ ಬಗ್ಗೆ ತನಿಖೆ ಮಾಡಿಸಿದ್ದೀವಿ. ನೀವು ಮಾಧ್ಯಮದವರು ಇದನ್ನು ಅವ್ರ ಹೇಳಿಕೆ ಏನೇನು ಕೊಟ್ಟಿದ್ದಾರೆ, ಅಮೃತ ಗಂಡ ಆಮೇಲೆ ಸಂಬಂಧಪಟ್ಟವರು ಎಲ್ಲರೂ ಬರಬೇಕು ಅಂತ ನಾವು ತಿಳಿಸಿದ್ವಿ. ಇವರು ಬರ್ಬೋದಿತ್ತಲ್ಲ ಸರ್? ಇಲ್ಲಿ ನೋಡಿ, ಆ ವಿಡಿಯೋದಲ್ಲಿ ಗಂಡ ಹಂಗೆ ಹೇಳಿದ್ದಾರೆ, ಇವ್ರು ಹಿಂಗೆ ಹೇಳಿದ್ದಾರೆ. ನಾನು ಹೇಳೋದೇನಂದರೆ ವ್ಯಾಲಿಡ್ ಪ್ರೂಫ್ ಇಟ್ಕೊಂಡು ನೀವು ಎಕ್ಸ್ಪೋಸ್ ಮಾಡಿ, ನಮ್ದು ಅಭ್ಯಂತರ ಇಲ್ಲ. ನೀವೇ ಸ್ಟಿಂಗ್ ಆಪರೇಷನ್ ಮಾಡಿ, ಯಾವನಾದರೂ 5,000 ರೂಪಾಯಿ ಮುಟ್ಟಿದ್ರೆ ಹೇಳಿ ಆನ್. ನೀವು ನಾನು ಇದು ಹೇಳೋದಲ್ಲ, ಈಗ ನಾನು ಈಗಲೂ ಅವಕಾಶ ಕೊಡ್ತೀನಿ ಮೀಡಿಯಾದವರು ಕರೆದು, ಈಗ ಹೇಳಿ ಸಂಜೆವರೆಗೂ ಟೈಮ್ ಕೊಡ್ತೀನಿ, ಹೇಳಿ ನಾನು ಸ್ಪಾಟಲ್ಲಿ ಸಸ್ಪೆನ್ಷನ್ಗೆ ರೆಕಮೆಂಡ್ ಮಾಡ್ತೀನಿ. ಇಲ್ಲೇನಾಗ್ತಿದೆ, ಇವ್ರು ಸರಿ ಅಂತಾರೆ, ಫೈನಲಿ ಮೀಡಿಯಾದವರು ಸಫರ್ ಆಗಲ್ಲ, ಡಾಕ್ಟರ್ಸು ಸಫರ್ ಆಗಲ್ಲ, ಅಲ್ಲಿ ಬಡ ರೋಗಿಗಳು ಸಫರ್ ಆಗೋದು. ಮತ್ತು ಇನ್ನೊಂದು ನಾನು ಏನು ಹೇಳ್ತಾ ಇದ್ದೀನಿ, ನೀವು ಡೈಲಿ ಶೂಟ್ ಮಾಡಬೇಕಾ ಮೀಡಿಯಾದವ್ರು ಬನ್ನಿ, ನೀವು ಡೈಲಿ 10 ಸಲ ಶೂಟ್ ಮಾಡಬೇಕಾ ಬಂದು ಶೂಟ್ ಮಾಡಿ, ನಮ್ದು ಅಭ್ಯಂತರ ಇಲ್ಲ. ಆದರೆ DS ಹತ್ರನೋ ಇವ್ರ ಹತ್ರನೋ ಪರ್ಮಿಷನ್ ತಗೊಂಡು ಏಕಾಏಕಿ ನೀವು ಗೈನಕಾಲಜಿ ವಾರ್ಡ್ಗಳಿಗೆ ಎಲ್ಲ ವಾರ್ಡ್ಗಳಿಗೆ ಏಕಾಏಕಿ ಕ್ಯಾಮ್ರಾಗಳು ಎತ್ಕೊಂಡು ಹೊರಟೋದ್ರೆ ಅವ್ರ ಪ್ರೈವೇಸಿ ಏನಾಗುತ್ತೆ ರೀ? ಬಟ್ ಆದರೆ ಏಕಾಏಕಿ ದಿನಕ್ಕೆ 10 ಜನ ಡಾಕ್ಟರ್ಸ್ ಹತ್ರ ಬಂದು ಅದೇನು ಗೊತ್ತಾ, ಇಲ್ಲಿ ಅವ್ರೇನು ಹೇಳ್ತಾ ಇದ್ದಾರೆ, ನಾಳೆ ಡಾಕ್ಟರ್ಸ್ ನಾವು ಕೆಲಸ ಮಾಡಲ್ಲ, ಒಂದೊಂದು ದಿನ ಒಬ್ಬೊಬ್ರು ಕ್ಯಾಮ್ರಾ ಇಟ್ಕೊಂಡ್ಬಂದು ನಮ್ಮನ್ನು ಹೆಂಗಂದ್ರೆ ಹೆಂಗೆ ಮಾತಾಡ್ತಾರೆ, ನಾವು ಹೆಂಗೆ ಕೆಲಸ ಮಾಡೋದು ಅಂತ. ನಾನು ಹೇಳೋದು, ನೀವು ಜವಾಬ್ದಾರಿಯುತ ಮೀಡಿಯಾದವರು, ನೀವು ಒಂದು ಅಸೋಸಿಯೇಷನ್ ಡೈರಾದರೂ ತಗೊಂಡಿದ್ರೆ, ನಾನು ಹೇಳ್ತೀನಿ ಈಗಲೂ ಡಿ ಗ್ರೂಪ್ ನೀವು ತಗೊಂಡಿದ್ರೆ ಹೇಳಿ, ಓಪನ್ ಆಗಿ ಒಂದು ಹೆಸರು ಹೇಳಿ, ಈಗಲೇ ನಾನು ಶಿಫಾರಸ್ ಮಾಡ್ತೀನಿ. ಮೀಡಿಯಾದವ್ರಿಗೆ ಯಾರಿಗಾದ್ರೂ ಧೈರ್ಯ ಇದ್ರೆ, ಯಾರು ದುಡ್ಡು ತಗೊಂತಾ ಇದ್ರೆ ಹೇಳಿ, ಡಾಕ್ಟರ್ ಹೆಸರು ಹೇಳಿ ನನಗೀಗ. ಸರ್ ಇದಾದ್ಮೇಲೆ ನೆಕ್ಸ್ಟ್ ವಾತಾವರಣ ಇಲ್ಲಿ ಕೆಲಸ ಮಾಡಕ್ ಬಿಡ್ತಿಲ್ಲ. ಡೈಲಿ 1200 ಜನ ಪೇಷಂಟ್ಸ್ ಇದ್ದಾರೆ, ಇಲ್ಲಿದ್ದಿರ್ತಾರೆ. ಅವ್ರು ಹೇಳ್ತಾರೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಆಸ್ಪತ್ರೆಯಲ್ಲಿ ಇದ್ದಾರೆ. ಯಾರೋ ಕೆಲವರು ಮಾಡೋ ತಪ್ಪಿಗೆ ಪಾಪ ಎಲ್ಲರೂ ಬ್ಲೇಮ್ ಮಾಡೋ ಬದಲು ಅವ್ರು ಹೇಳ್ತಾರೆ, ವಾರಕ್ಕೆ 4 ಸಲ ಸುದ್ದಿ ಬಂದರೆ ನಾವ್ಯಾರೋ ಹಾಸ್ಪಿಟಲ್ ಕೆಲಸನೇ ಮಾಡಲ್ಲ ಅಂತಾರೆ. ಅವ್ರು ಹೇಳ್ತಾರೆ, ನಿಮ್ಗೆ ಏನಾಯ್ತು ಸರ್ ನೆನೆ? ಬನ್ನಿ ಅದೇನು ಇಶ್ಯೂ ಹೇಳ್ತಾರೆ. ಈಗ ನೀವು ನ್ಯಾಯ ಹೇಳ್ತೀರಾ, ಟೆಲಿಕಾಸ್ಟ್ ಮಾಡಿದ್ದಾರೆ. ನಾನು ಏನೇ ಕ್ಲಾರಿಫಿಕೇಶನ್ ಕೊಡಿದ್ರೆ ಅದನ್ನ ಟೆಲಿಕಾಸ್ಟ್ ಮಾಡಿಲ್ಲ. ಯಾಕೆ ಸರ್ ನಿಮ್ಗೆ ಅಷ್ಟೊಂದು ನಮ್ಮ ಮೇಲೆ ಇದು 1200 ಜನ ಇನ್ಫ್ಲೋ ಇದೆ. ಇಲ್ಲಿ ನಾನೇನು ಹೇಳ್ತಾ ಇದ್ದೀನಿ, ಒಂದು ನಾನು ಹೇಳೋದೇನು ಗೊತ್ತಾ, ನೀವು 24/7 ಶೂಟ್ ಮಾಡ್ಬೇಕಾ, ನಮ್ದು ಅಭ್ಯಂತರ ಇಲ್ಲ. ಇವು ಏನಾಗ್ತಿದೆ, ನೀವು ಯಾರು ಸೊಲ್ಯೂಷನ್ ಹೇಳ್ತಿಲ್ಲ, ಸಮಸ್ಯೆನ ಹೇಳ್ತಾ ಇದ್ದೀರಾ. ಕರಪ್ಷನ್ ಪ್ರಾಕ್ಟೀಸ್ ಇದೆ ಅಂತಿದ್ದೀರಾ. ನೀವು ಹೆಸರು ಹೇಳ್ರಿ, ನಾನು ಕಿತ್ತು ಬಿಸಾಕ್ತೀನಿ. ನೀವು ಜನರಲೈಸ್ ಆಗಿ ಯಾಕೆ ಆರೋಪ ಮಾಡ್ತಿದ್ದೀರಾ? ನೀವು ನಾನು ಈಗಲೂ ಮೀಡಿಯಾದವ್ರಿಗೆ ಹೇಳ್ತೀನಿ ಸರ್, ಒಂದು ನಿಮಿಷ, ಜಿಲ್ಲಾಸ್ಪತ್ರೆ ವೈದ್ಯರಲ್ಲ, ನಿಮ್ಗೆ ನಾನು ಈಗಲೂ ಚಾಲೆಂಜ್ ಮಾಡ್ತೀನಿ. ಯು ಟೆಲ್ ದ ನೇಮ್, ನಾನು ಆನ್ ಸ್ಪಾಟ್ ನಿಮ್ಮ ಮುಂದೆನೇ ಕರೆಸ್ತೀನಿ. ಈಗ ಹೇಳಿ ಸರ್, ಇಂಥವ್ರು ದುಡ್ಡು ತಗೊತಾ ಇದ್ದಾರೆ. ಈಗ ನೀವು ನಿರ್ಭೀತಿಯಿಂದ ಹೇಳಿ ಸರ್. ಈಗ ಓಪನ್ ಸೆಕ್ರೆಟರಿ ಸರ್, ವಿಶೇಷವಾಗಿ ಅಲ್ಲಿ ಆಶಾ ವರ್ಕರು ಡಾಕ್ಟರ್ ಹೆಸರು 4 ಸರ್ ತಗೊಂಡಿದ್ದ ಮಿನಿಸ್ಟರ್ ಗಮನಕ್ಕೂ ಬಂತು. ಅವ್ರ ಎಕ್ಸ್ಪ್ಲನೇಷನ್ ಏನು ಕೊಡ್ತಾ ಇದ್ದಾರೆ, ಸರ್ ನಮಗೆ ಇಲ್ಲಿ ಟ್ರೀಟ್ ಮಾಡೋ ಪ್ರಾವಿಷನ್ ಇಲ್ಲ, ಎಲ್ಲ ರೆಫರ್ ಮಾಡಬೇಕು. ಕೆಲವರು ನಮಗೆ ಟ್ರೀಟ್ ಮಾಡಿ ಅಂತ ಅವ್ರ ಇನ್ಸ್ಟ್ರೂಮೆಂಟ್ಸ್ ಇದೆಲ್ಲ ತಂದುಕೊಟ್ಟು ಅಂಥವ್ರು ಟ್ರೀಟ್ ಮಾಡಿದ್ದೀನಿ. ನಾನು ಅವ್ರಿಗೂ ಹೇಳಿದ್ದೀನಿ, ರೀ ನಿಮಗಂತ ಪ್ರಾವಿಷನ್ ಇಲ್ಲ ಅಂದರೆ ನೀವು ಟ್ರೀಟ್ ಮಾಡಬೇಡಿ, ರೈಟ್ ಅ ಲೆಟರ್, ಯು ರೆಫರ್ ಇಟ್. ನಾನು ಹೇಳ್ತಾ ಇರೋದೇನು ಅಂದರೆ, ಸರ್ ಇಲ್ಲಿ ಏನಾಗ್ಬಿಡ್ತಾ ಇದೆ ಅಂದರೆ, ಈಗ ಹೆಸರು ನಾನು ಈಗ ಕರಿತೀನಿ ಅವ್ರನ್ನ, ನಾನು ಬಿಡಲ್ಲ. ಈಗ 2 ಹೆಸರು ಹೇಳಿದ್ದೀರಾ, ಅವ್ರನ್ನ ಕರೆಸಿ ಅಮ್ಮ, ಕರೆಸಿ, ನಾನು ಇಲ್ಲಿ ನಿಲ್ಲಿಸ್ತೀನಿ. ದೇ ಶುಡ್ ಓಪನ್ ಅಪ್, ದೇ ಶುಡ್ ಟೆಲ್, ದೇ ಶುಡ್ ಅಕ್ಸೆಪ್ಟ್. ಇಫ್ ಇಟ್ ಈಸ್ ರಾಂಗ್, ಅದು ಯಾರು ತಗೊಂಡ್ರು. ಇನ್ನೊಂದೇನಾಗ್ತಿದೆ, ಮಾಧ್ಯಮದವ್ರಿಗೂ ನಾನು ರಿಕ್ವೆಸ್ಟ್ ಮಾಡೋದೇನು ಅಂದರೆ, ಸರ್ ಈಗ ಅವರು ನೋಡಿ ಡಾಕ್ಟರ್ಸ್ ಕೆಲಸ ಮಾಡಲ್ಲ ಅಂದರೆ ನಾವು ಎಲ್ಲಿಂದ ತರೋದು ಡಾಕ್ಟರ್ಸ್ನ? ನಾನು ಹೇಳೋದು, ಯಾರು ತಪ್ಪು ಮಾಡ್ತಾರೋ. ಈಗ ನಿಮಗೆ ಏನನ್ನಿಸ್ತು, ಮಾಧ್ಯಮದವ್ರು ಅಂದರೆ ನೀವು ಹಂಗೆ ಕೆರಳಿಬಿಟ್ರಿ, ಹೆಸರು ಹೇಳಿ ಅಂತ. ಹಂಗಾದ್ರೆ ಡಾಕ್ಟರ್ಸ್ MBBS ಮಾಡಿರೋರು ಕೋಪ ಬರಲ್ವಾ? ನೀವು ಜನರಲೈಸ್ ಆಗಿ ಜಿಲ್ಲಾ ವೈದ್ಯರು ಅಂದರೆ, ಈಗ ನಾನು ಎಲ್ಲರೂ ಜನರಲೈಸ್ ಮಾತಾಡಿದ್ರೆ ನೀವು ಅಗ್ರೆಸಿವ್ ಆಗಲ್ವಾ? ಅವರು MBBS MD ಮಾಡಿರೋ. ನಾನು ಹೇಳೋದು, ನೇಮ್ ದೆಮ್. ನೀವು ಮಾಡಿ ಅದನ್ನು, ನಾನು ಕ್ರಮ ತಗೊಳ್ಳಿಲ್ವಾ ಕೇಳಿ. ಯು ನೇಮ್ ದೆಮ್. ಸರ್ ಇಂಥವರು, ಇಂಥ ಡಿಪಾರ್ಟ್ಮೆಂಟ್, ಇಂಥ ಹೆಸರು, ನಾನು ಇಮಿಡಿಯೇಟಾಗಿ ಶಿಫಾರಸ್ ಮಾಡ್ತೀನಿ ಸರ್ಕಾರಕ್ಕೆ ಸಸ್ಪೆಂಡ್ ಮಾಡೋಕ್ಕೆ. ಇಲ್ಲೇನಾಗ್ತಿದೆ, ನೀವು ಜನರಲೈಸ್ ಮಾಡ್ತಿದ್ದೀರಾ. ಇವ್ರು ನೋಡಿದ್ರೆ ಸರ್ ನಮಗೆ ತಪ್ಪಿಲ್ಲ. ಕೆಲವರು ಅವ್ರೇನು ಹೇಳ್ತಾರೆ, ಸರ್ ಡಿ ಗ್ರೂಪ್ ಅವ್ರು ಯಾರೋ ಮಾಡೋ ತಪ್ಪಿಗೆ ನಮ್ಮ ಹೆಸರು ಬಳಸ್ತಾ ಇದ್ದಾರೆ. ನಾವು ಖಂಡಿತವಾಗೂ ಅವ್ರು ಹೇಳಿದ್ರು, ಸರ್ ನೀವು ಬಂದಾಗಿಂದ ಎಲ್ಲ ವೇಲ್ಲೂ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ಎಲ್ಲೂ ಇದು ಮಾಡಬಾರ್ದು. ನಾನು ಹೇಳೋದೇನೆಂದರೆ, ಯು ನೇಮ್ ಮಾಡಿ. ಮತ್ತು ನೀವು ಅಷ್ಟೇ, ನಾನು ನೋಡೋಣ 2 ವರ್ಷಕ್ಕೋ 3 ವರ್ಷಕ್ಕೋ 4 ವರ್ಷಕ್ಕೆ ಡಿಕ್ಲೇರ್ ಆಗಲಿ. ನಾಳೆ ಎಲ್ಲರದು ಇಲ್ಲಿ ನಿಮ್ಮ ಸಮರ್ಥನೆ ನೀವು ಮಾಡ್ತೀರಾ, ಅವ್ರ ಸಮರ್ಥನೆ ಅವ್ರು ಮಾಡ್ತಾರೆ. ನಾನು ಹೇಳೋದು ಇನ್ನೊಂದು, ಇಲ್ಲೇ ಈಗ ನೋಡಿ, ಡಿ ಗ್ರೂಪು ಗೈನಕಾಲಜಿಯಲ್ಲಿರೋ ಎಲ್ಲ ಡಿ ಗ್ರೂಪ್ ಅವ್ರನ್ನ ತೆಗೆದಾಕಿದ್ದೀನಿ. 58 ಜನ ಇದ್ದಾರೆ ಔಟ್ಸೋರ್ಸ್ ಕಂಪ್ಲೀಟ್. ನಾವು ನೆಕ್ಸ್ಟ್ ಮಂತ್ ವಿತಿನ್ 1 or 2 months ಎಲ್ಲರೂ ತೆಗಿತೀನಿ. ಇವತ್ತಿಂದ 10 ಜನ ಸೆಕ್ಯೂರಿಟಿನ ಹೈರ್ ಮಾಡ್ತಿದ್ದೀವಿ, 10 ಜನ ಸೆಕ್ಯೂರಿಟಿನ ಹಾಕ್ತೀವಿ. ಪೇಷಂಟ್ಸು ಅಷ್ಟೇ ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡಬೇಕು. ಮೇಡಮ್ ಬನ್ನಿ ಈ ಕಡೆ, ಪ್ಲೀಸ್ ಕಮ್ ಹಿಯರ್. ನಾನು ಹೇಳೋದು ಸೊಲ್ಯೂಷನ್ಸ್. ಮತ್ತೆ ಸೆಕ್ಯೂರಿಟಿ ಎಷ್ಟು ಜನ ತಗೊತೀವಿ? 10 ಜನ ಹೋಮ್ ಗಾರ್ಡ್ಸ್ನ ಸೆಕ್ಯೂರಿಟಿನ ತಗೊತೀವಿ.
ಮತ್ತೆ ಯಾರಾದರೂ ಜನರಲ್ ಪಬ್ಲಿಕ್ಕು ಅಷ್ಟೇ ಅವ್ರ ಕಷ್ಟ ಹೇಳ್ಕೊಳ್ಳಿ. ಏಕಾಏಕಿ ಅಲ್ಲೇ ಮಾಡಿದ್ರೆ ನಾನು ಹೆಂಗ್ರಿ ಡಾಕ್ಟರ್ ಕೈಯಲ್ಲಿ ಕೆಲಸ ಮಾಡಿಸ್ತೀನಿ? ಅಲ್ಲೇನಾಗ್ತಿದೆ, ಅವ್ರ ಕೋಪದಲ್ಲಿ ಏನೋ ಮಾತಾಡ್ತಾರೆ. ಈಗ ಇಲ್ಲೇನಾಗ್ತಿದೆ, ಸೊಲ್ಯೂಷನ್ ನಾವು ಯಾರು ಹುಡುಕ್ತಾ ಇಲ್ಲ, ಸಮಸ್ಯೆ ತೋರಿಸೋದ್ರಲ್ಲೇ ಬ್ಯುಸಿ ಆಗೋಗ್ತಾ ಇದ್ದೀವಿ. ನಾಳೆ ಈ ಕಿತ್ತಾಟಗಳಿಗೆ ಇಲ್ಲಿ ಬರೋರು ಬಡವರು ಮತ್ತೆ ನೋವಿನಲ್ಲಿರೋರು ಸರ್, ಅವರಿಂದ ಯಾರು ಡಾಕ್ಟರ್ಸ್ ತಗೊಳ್ಳಲ್ಲ. ಇಫ್ ದಟ್ ಇಸ್ ದ ಕೇಸ್ ನಮ್ಮ ಗಮನಕ್ಕೆ ತರಲಿ ಸರ್. ನಾನು ಹೇಳೋದು ಇನ್ನು ಮುಂದೆ ಅದಾದ್ರೆ ಅವ್ರು ಸರ್ ಇಂಥ ತಗೊಂತಾ ಇದ್ದಾರೆ ಅಂತೇಳಿ ರಿಪೀಟ್ ಆದರೆ ನಾವು ಕರೆಕ್ಟ್. ನಾನು ಹೇಳೋದು ಈಗ ಜನರಲೈಸ್ ಮಾಡಿ ಬರೆದ್ರೆ ನೋಡಿ ಸರ್, ನಮಗೂ ಆ ಕೆಟ್ಟ ಹೆಸರು ಬೇಕಾಗಿಲ್ಲ. ಈಗ ನಾನು ತೆಗಿತೀನಿ ಈಗ ಡಿ ಗ್ರೂಪ್ ಲೆವೆಲಲ್ಲಿ ಅದು. ಮತ್ತು ಮಾಧ್ಯಮದವ್ರನ್ನೂ ರಿಕ್ವೆಸ್ಟ್ ಮಾಡ್ತೀನಿ, ಹೆಂಗಂದ್ರೆ ಹಂಗೆ ಅಬ್ರಪ್ಟ್ ಆಗಿ ಇದು ಮಾಡಿ ಅವರು ಡಾಕ್ಟ್ರುಗಳೆಲ್ಲ ನಾವು ಹೆಂಗೆ ಕೆಲಸ ಮಾಡೋಕ್ಕಾಗುತ್ತೆ ಸರ್ ಅಂತಾರೆ, ತಂದು ಕ್ಯಾಮ್ರಾ ಇಟ್ಬಿಡ್ತಾರೆ. ನಾನು ಹೇಳೋದು ನೀವು ಬರಬೇಕಾ ಬನ್ನಿ, ನೀವು ಡೈಲಿ ಬನ್ನಿ, ನಮ್ದು ಅಭ್ಯಂತರ ಇಲ್ಲ. ಅವ್ರ ಪರ್ಮಿಷನ್ ತೊಗೊಂಡು ಇಂಥ ಡಿಪಾರ್ಟ್ಮೆಂಟ್ ಒಳಗೆ ಹೋಗ್ತೀವಿ ಅಂತ ಅವ್ರಿಗೂ ಆಭಾಸ ಆಗ್ತಿದೆ. ಸಡನ್ನಾಗಿ ಒಂದು ಡಿಪಾರ್ಟ್ಮೆಂಟ್ ಒಳಗೆ ಕ್ಯಾಮ್ರಾ ಎತ್ಕೊಂಡು ಹೋದ್ರೆ ಹ್ಯೂಮನ್ ರೈಟ್ಸ್ ವೈಲೇಟ್ ಆಗುತ್ತೆ. ಹೋಗ್ಬೋದಾ ಹಂಗೆ? ನಾನು ಯಾವುದನ್ನು ಎಂಟರ್ಟೈನ್ ಮಾಡಲ್ಲ. ನಾಳೆ ಇಲ್ಲ, ಈಗ ನೋಡಿ ನಾನು ಇದನ್ನ ಬಿಡಲ್ಲ. ನಾನು ಸುಮ್ಮನೆ ಅಂತೂ ಬಿಡಲ್ಲ. ಇಲ್ಲ ನೀವು ತಪ್ಪು ಅಂತ ಒಪ್ಕೊಳ್ಳಿ, ಇಲ್ಲ ಅವ್ರು ತಪ್ಪು ಅಂತ ಒಪ್ಕೊಳ್ಳಿ, ಇಲ್ಲ ಪೇಷಂಟ್ ತಪ್ಪು ಅಂತ ಒಪ್ಕೋಬೇಕು. ಈ ಲೆವೆಲಲ್ಲಿ ನಡೆಯಲ್ಲ. ನಾನು ಕೋರ್ಟ್ಗೆ ಹಾಕ್ತೀನಿ, ಯಾರೊಬ್ಬರು ಸಬ್ಮಿಷನ್ ಕೊಡಿ. ನಾಳೆ ನಿಮ್ಗೆ ಇಷ್ಟ ಬಂದಂಗೆ ನಾನು ಗೌರ್ಮೆಂಟ್ ಹಾಸ್ಪಿಟಲ್ ಮರ್ಯಾದೆ ಸ್ಟೇಟ್ ಲೆವೆಲ್ ಹೋಗ್ತಾ ಇದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಕೂತ್ಕೊಂತೀನ? ನಾನು ಸೆಷನಲ್ಲಿ ಇದನ್ನು ಸೀರಿಯಸ್ ಆಗಿ ರೈಸ್ ಮಾಡ್ತೀನಿ, ಹೇಳ್ತಾ ಇದ್ದೀನಿ. ಐ ಡೋಂಟ್ ಲೀವ್ ಇಟ್, ಇಟ್ ಹ್ಯಾಸ್ ಟು ಬಿ ಪ್ರೂವನ್. ನಾನು ನ್ಯಾಯಾಂಗ ತನಿಖೆ ಮಾಡಿಸ್ತೀನಿ. ಇದು ನಾನಂತೂ ಬಿಡಲ್ಲ. ಇಲ್ಲ ನಿಮ್ದು ತಪ್ಪ, ಈಗ ನೀವೇನು ಹೇಳ್ತಿದ್ರೆ ನಮ್ಗೆ ತಪ್ಪಿಲ್ಲ ಅಂತ ನೀವು ದಾಖಲೆ ಸಮೇತ ಕೊಟ್ಟಿದ್ದೀರಾ. ಈಗ ನಾಳೆ ದಾಖಲೆ ಸಮೇತನೇ ಆನ್ಸರ್ ಮಾಡಲಿ, ಸುದ್ದಿ ಮಾಡಿ.